ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇದು ಎರಡನೇ Q&A ಸೆಷನ್. ಈ ವಾರ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೇಳಿದ್ದಾರೆ. ಆ ಎಲ್ಲ ಕ್ವಶನ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇ ಕ್ವಶನ್ ಏನಂದರೆ, ಪೇಟಿಎಮ್ ಯಾಕೆ ಲಾಸ್ ಮೇಕಿಂಗ್ ಕಂಪನಿ ಆಗಿದೆ ತಿಳಿಸಿ ಅಂತ ಕೇಳಿದ್ದಾರೆ. ಇವಾಗ ಈ ಕ್ವಶನ್ ಕೇಳಿದ್ದಾರೆ ಅಂದಮೇಲೆ ಈ ಪೇಟಿಎಮ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ಐಡಿಯಾನೇ ಇರುತ್ತೆ. ಇವರು ಡಿಜಿಟಲ್ ಪೇಮೆಂಟ್ ಸರ್ವಿಸ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಮತ್ತೆ ಜಾನ್ವರಿ 2024ರಿಂದ ಮುಂಚೆ ನೋಡ್ಕೊಂಡ್ರೆ ಪೇಟಿಎಂ ಒಳ್ಳೆ ಕಂಪನಿನೇ. ರೆವಿನ್ಯೂಸ್ ಚೆನ್ನಾಗಿದೆ, ಪ್ರಾಫಿಟ್ಸ್ ಚೆನ್ನಾಗಿದೆ, ಓವರ್ ಆಲ್ ಬಿಸ್ನೆಸ್ ಆಗಲಿ ಸೆಗ್ಮೆಂಟ್ ವೈಸ್ ಕೂಡ ರೆವಿನ್ಯೂಸ್ ಚೆನ್ನಾಗಿ ಬರ್ತಾ ಇತ್ತು. ಆದರೆ ಯಾವಾಗ ಜಾನ್ವರಿ 2024ರಲ್ಲಿ RBI ಅವರು ಫಸ್ಟ್ ಟೈಮ್ ಈ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಮೇಲೆ ರಿಸ್ಟ್ರಿಕ್ಷನ್ನ ವಿಧಿಸ್ತಾರೆ. ಆವಾಗ ಪೇಟಿಎಂ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ಎಬೋವ್ 700 ಟ್ರೇಡ್ ಆಗ್ತಾ ಇತ್ತು. ಅಲ್ಲಿದ್ದು ಶೇರ್ ಪ್ರೈಸ್ ಒಂದೇ ವಾರದಲ್ಲೇನೆ 400 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ. ಒಂದು ವಾರ ಆದಮೇಲೆ ಜಸ್ಟ್ 300 ರುಪೀಸಿಗೆ ಬಂದಿದೆ. ಇಷ್ಟು ಕರೆಕ್ಟ್ ಆಗೋಗಿದೆ ಒಂದೇ ವಾರದಲ್ಲೇ. ಯಾಕಂದರೆ RBI ಅವರು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಮೇಲೆ ರಿಸ್ಟ್ರಿಕ್ಷನ್ಸ್ನ ವಿಧಿಸ್ತಾರೆ. ಏನಂತ ಅಂದರೆ, ನೀವು ಯಾವುದೇ ಥರ ಡೆಪಾಸಿಟ್ಸ್ ಆಗಲಿ, ಲೋನ್ಸ್ ಆಗಲಿ, ಬೇರೆ ಯಾವುದೇ ಥರ ಟ್ರಾನ್ಸಾಕ್ಷನ್ಸ್ನಾಗಲಿ ಮಾಡೋಂಗಿಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ RBI ಅವರು ಇಷ್ಟು ಸೀರಿಯಸ್ ಡಿಸಿಷನ್ ತೊಗೊಂಡ್ರು ಅಂದರೆ, ಪೇಟಿಎಂ ಪೇಮೆಂಟ್ ಬ್ಯಾಂಕಲ್ಲಿ KYC ಇರ್ರೆಗ್ಯುಲಾರಿಟೀಸ್ ಇದೆ, ಇದ್ರ ಜೊತೆಗೆ ಸ್ವಲ್ಪ ಮನಿ ಲಾಂಡ್ರಿಂಗ್ ಕನ್ಸರ್ನ್ಸ್ ಕೂಡ ಇದ್ದಾವೆ ಅಂತ RBIಗೆ ಗೊತ್ತಾಗಿದೆ. ಅದಕ್ಕೋಸ್ಕರನೇ RBI ಅವರು ಇಷ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿರೋದು. ಇದ್ರ ಜೊತೆಗೆ ಇನ್ನೂ ಹಲವಾರು ಇಶ್ಯೂಸ್ ಇದೆ ಅಂತ ಹೇಳಿ ಈ ಥರ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿರೋದು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಮೇಲೆ. ಇದೆಲ್ಲ ನಡೆದಿದ್ದು ಜಾನ್ವರಿಯಿಂದ ಶುರುವಾಗಿ ಮಾರ್ಚ್ವರೆಗೂ ಬಂತು. ಅವಾಗಾದರೆ ಪೇಟಿಎಂ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಇದ್ರ ಜೊತೆಗೆ ಮಾರ್ಕೆಟ್ ಶೇರ್ ಕೂಡ ತುಂಬಾ ಲಾಸ್ ಆಗಿದೆ. ಅದಾದಮೇಲೆ ವಿತಿನ್ 3 ಮಂತ್ಸಲ್ಲಿ 24% ಯೂಸರ್ಸ್ ಕಮ್ಮಿ ಆಗೋಗಿದ್ದಾರೆ ಪೇಟಿಎಮ್ಮಲ್ಲಿ. ಇವಾಗೇನೋ ಜಾನ್ವರಿಯಲ್ಲಿ ನಡೀತು. ಅದಾದಮೇಲೆ ಜಾನ್ವರಿ ಆದಮೇಲೆ ಯಾವುದೇ ಥರ ಬಿಸ್ನೆಸ್ ಇಲ್ಲ. ಅದರಿಂದ Q4 ರಿಸಲ್ಟ್ಸ್ ವೀಕಾಗಿ ಬಂತು, ಮತ್ತು Q1 ರಿಸಲ್ಟ್ಸ್ ವೀಕಾಗಿ ಬಂತು. ಕಂಪ್ಲೀಟಾಗಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಬಂದರು 2 ಕ್ವಾರ್ಟರೂ. ಮತ್ತು ಇವಾಗ ರೀಸೆಂಟಾಗಿ ಅಕ್ಟೋಬರ್ ಮಂತಲ್ಲಿ NPCI ಅವರು ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಹೊಸ UPI ಯೂಸರ್ಸ್ಗೆ ಅಪ್ರೂವ್ ಕೊಡ್ತಾರೆ. ಅವಾಗ ಸ್ವಲ್ಪ ಪೇಟಿಎಂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಬಂತು. ಅದಾದಮೇಲೆ ಈ ಅಕ್ಟೋಬರ್ ಮಂತಲ್ಲೇ ಇವ್ರದ್ದು ಟಿಕೆಟಿಂಗ್ ಬಿಸ್ನೆಸ್ ಕೂಡ ಝೊಮ್ಯಾಟೊ ಅವ್ರಿಗೆ ಸೆಲ್ ಮಾಡಿದ್ದು. ಅದಾದಮೇಲೆ ರೀಸೆಂಟ್ ಟೈಮಲ್ಲಿ ತುಂಬ ಬ್ರೋಕರೇಜ್ ಫರ್ಮ್ಸ್ ಎಲ್ಲ ಬೈ ರೇಟಿಂಗ್ ಕೊಡ್ತಾ ಬಂದಿದ್ದಾರೆ. ಬೈ ರೇಟಿಂಗ್ ಕೊಡ್ತಾ ಬಂದಿರೋದಕ್ಕೇ ಇವಾಗ ಶೇರ್ ಪ್ರೈಸ್ ಆಲ್ ಟೈಮ್ ಹೈಯಲ್ಲೇ ಇರೋದು. ಇವಾಗ ಅರೌಂಡ್ 900 ರುಪೀಸ್ ಪರ್ ಶೇರಲ್ಲಿ ಟ್ರೇಡ್ ಆಗ್ತಾ ಇದೆ. ಇದೆಲ್ಲ ಓಕೆನೆ, ಬಿಸ್ನೆಸ್ ಎಲ್ಲ ಅದೇ ಥರನೇ ಇದೆ. ಆದರೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ಗೆ ಮಾತ್ರ ಲೈಸೆನ್ಸ್ ಸಿಕ್ಕಿಲ್ಲ ಇನ್ನ. ಇವರು ಪೇಟಿಎಂ CEO ಆದ ವಿಜಯ್ ಶೇಖರ್ ಶರ್ಮಾ ಅವರು ಈ ಬ್ಯಾಂಕ್ ಲೈಸೆನ್ಸ್ಗೋಸ್ಕರ ಇವಾಗ್ಲೂ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ವೇಳೆ ಕಮ್ಮಿಂಗ್ ಟೈಮಲ್ಲಿ ಈ ಪೇಟಿಎಂಗೆ ಪೇಮೆಂಟ್ ಬ್ಯಾಂಕ್ ಲೈಸೆನ್ಸ್ ಏನಾದರೂ ಬಂದರೆ ಶೇರ್ ಪ್ರೈಸ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅಪ್ರೂವಲ್ ಸಿಗೋವರೆಗೂ ಸ್ವಲ್ಪ ರಿಸಲ್ಟ್ಸ್ ಅಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಇಲ್ಲಿವರೆಗೂ ಅರ್ಥ ಇದೆಲ್ಲ. ಈ ಎಲ್ಲ ರೀಸನ್ಸ್ ಇಂದಾನೆ ಇವಾಗ ರೀಸೆಂಟ್ ಟೈಮಲ್ಲಿ ಪೇಟಿಎಂ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್, ಇದೇ ಥರ ನಿಮಗೆ ಯಾವುದೇ ಥರ ಕ್ವಶನ್ಸ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿ ಭಾನುವಾರ Q&A ಸೆಷನಲ್ಲಿ ಮಾತಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ಕ್ವಶನ್ ಏನಂದರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಈಸ್ ಮೈ ಟ್ರಿಪ್ ಕಂಪನಿ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ಇವಾಗ ಈ ಕಂಪನಿ ಬಿಸ್ನೆಸ್ ನೋಡಿಕೊಂಡ್ರೆ ಎಂಡ್ ಟು ಎಂಡ್ ಟ್ರಾವೆಲ್ ಸೊಲ್ಯೂಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ಈ ಕಂಪನಿ ಲಾಸ್ಟ್ 1 ಇಯರಿಂದ ನೋಡ್ಕೊಂಡ್ರೂ ನೆಗೆಟಿವ್ ರಿಟರ್ನ್ಸ್ನೇ ಪೋಸ್ಟ್ ಮಾಡಿದೆ. ಮತ್ತು ರಿಸಲ್ಟ್ಸಲ್ಲೂ ಮೇಜರಾಗಿ ಯಾವುದೇ ಥರ ಚೇಂಜಸ್ ಇಲ್ಲ. ಅದೇ ಥರ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ರೀಸೆಂಟ್ ಕ್ವಾರ್ಟರ್ಸಲ್ಲಿ ನೋಡಿದ್ರೆ ಮಾರ್ಜಿನ್ಸ್ ತುಂಬಾ ಫಾಲ್ ಆಗ್ತಾ ಬಂದಿದೆ. ಇದ್ರ ಜೊತೆಗೆ ಇವ್ರ ಬಿಸ್ನೆಸ್ ಪೋರ್ಟ್ಫೋಲಿಯೋ ನೋಡಿದ್ರೆ ತುಂಬಾ ಡೈವರ್ಸಿಫೈಡ್ ಇದೆ. ಅಂದರೆ ರೀಸೆಂಟ್ ಟೈಮಲ್ಲಿ ತುಂಬಾ ಬಿಸ್ನೆಸ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದಾರೆ. ಅದರಿಂದನೇ ಸ್ವಲ್ಪ ಶೇರ್ ಪ್ರೈಸ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ರೀಸೆಂಟಾಗಿ ಇನ್ನೊಂದು ಆರ್ಟಿಕಲ್ ನೋಡಿದೆ, ಒಂದು 6 ಮಂತ್ಸ್ ಬ್ಯಾಕ್ ಒಂದು ಆರ್ಟಿಕಲ್ ನೋಡಿದೆ. ಇವರು EV ಬಸ್ಸಸ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡ್ತೀವಿ ಅಂತ ಪೋಸ್ಟ್ ಮಾಡಿದ್ರು. ಈ EV ಬಸ್ಸಸ್ ಸೆಗ್ಮೆಂಟ್ಗೆ 200 crores ಇನ್ವೆಸ್ಟ್ ಮಾಡಿದ್ದೀವಿ. ಇದು 2027-28ಗೆಲ್ಲ 4000ಇಂದ 5000 ಬಸ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ರು. ಅದಾದಮೇಲೆ ಹೋಟೆಲ್ ಸೆಗ್ಮೆಂಟ್ಸ್ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಇವ್ರ ಬಿಸ್ನೆಸ್ ಪೋರ್ಟ್ಫೋಲಿಯೋ ನೋಡ್ಕೊಂಡ್ರೆ ತುಂಬಾ ಡೈವರ್ಸಿಫೈಡ್ ಇದೆ. ಇವರು ತುಂಬ ಕಂಟ್ರೀಸಲ್ಲಿ ಇವ್ರ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ತುಂಬಾ ಪಾರ್ಟ್ನರ್ಶಿಪ್ಸ್ ಇದೆ, ಅಗ್ರಿಮೆಂಟ್ಸ್ ಇದೆ. ಓವರ್ ಆಲ್ ತುಂಬ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇರೋದಕ್ಕೆ ಸ್ವಲ್ಪ ಬಿಸ್ನೆಸ್ ಅನಾಲಿಸಿಸ್ ಆಗಲಿ, ಬಿಸ್ನೆಸ್ ಗ್ರೋತ್ ಆಗಲಿ ಯಾವ ಥರ ಇರುತ್ತೆ ಅಂತ ಹೇಳೋದು
ತುಂಬಾ ಕಷ್ಟ ಆಗಿದೆ. ಅದ್ರ ಜೊತೆಗೆ ಇವಾಗ ಯಾವ್ಯಾವ ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಮಾಡಿದಾರೋ ಈ ಸೆಗ್ಮೆಂಟಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಇರುತ್ತೆ, ಇದಕ್ಕೆ ಕಾಂಪಿಟೇಟರ್ಸ್ ಯಾರು, ಇದರಲ್ಲಿ ಇನ್ನೂ ಯಾವ್ಯಾವ ಥರ ಗ್ರೋತ್ ನೋಡ್ಬೋದು, ಇವಾಗಿನ್ನ ಯಾವ ಸ್ಟೇಜಲ್ಲಿ ನಡೀತಾ ಇದೆ ಅಂತ ಇವನ್ನೆಲ್ಲ ತಿಳ್ಕೊಳೋದು, ಅನಾಲಿಸಿಸ್ ಮಾಡಬೇಕು. ಕಮಿಂಗ್ ಟೈಮಲ್ಲಿ ಗ್ರೋತ್ ಯಾವ ಥರ ಇರ್ಬೋದು, ಗ್ರೋತ್ ಏನಾದರೂ ಡ್ರಾಪ್ ಆಗ್ತಾ ಹೋಗುತ್ತಾ ಅಂತಲೂ ಚೆಕ್ ಮಾಡಬೇಕು. ಅದಾದಮೇಲೆ ಇವರು ಹೊಸದಾಗಿ ಯಾವ್ಯಾವ ಬಿಸ್ನೆಸ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾರೆ ಮತ್ತು ಅಲ್ಲಿ ಯಾವ್ಯಾವ ಸೆಗ್ಮೆಂಟಲ್ಲಿ ಇವ್ರು ವರ್ಕ್ ಮಾಡ್ತಾರೆ ಅಂತಲೂ ಚೆಕ್ ಮಾಡಬೇಕು. ಈ ಎಲ್ಲ ಡೇಟಾನ ಚೆಕ್ ಮಾಡಿಕೊಂಡು ಇದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ, ಮ್ಯಾನೇಜ್ಮೆಂಟ್ ಬಿಸ್ನೆಸ್ನ ಯಾವ ಥರ ನಡೆಸ್ತಾರೆ ಅಂತ ಪ್ರತಿಯೊಂದು ಅನಾಲಿಸಿಸ್ ಮಾಡಿದಾಗ ಮಾತ್ರನೇ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಡಿಸಿಷನ್ ತೊಗೊಳಕೋದು. ಅದಕ್ಕೋಸ್ಕರ ಇವ್ರ ಬಿಸ್ನೆಸ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ, ಜೊತೆಗೆ ಫ್ಯೂಚರ್ ಗ್ರೋತ್ ಕೂಡ ಅನಾಲಿಸಿಸ್ ಮಾಡಿ ನಿಮ್ಮ ಡಿಸಿಷನ್ನ ನೀವೇ ಓನಾಗಿ ತಗೊಳ್ಳಿ. ಫ್ರೆಂಡ್ಸ್, ಇದೇ ಥರ ನಿಮಗೂ ಯಾವುದೇ ಥರ ಕ್ವಶನ್ಸ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿ ಭಾನುವಾರ ಇದೇ ಥರ Q&A ಸೆಷನಲ್ಲಿ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಕ್ವಶನ್ ಏನಂದರೆ, ಒಬ್ಬರು ಸಬ್ಸ್ಕ್ರೈಬರ್ ASM ಬಗ್ಗೆ ಕೇಳಿದ್ದಾರೆ. ಸ್ಟೇಜ್ 1 ಸ್ಟೇಜ್ 2 ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಫಸ್ಟ್ ಇವಾಗ ASM ಅಂದರೆ ಏನು? ಅಡಿಷ್ನಲ್ ಸರ್ವೈಲೆನ್ಸ್ ಮೆಷರ್. ಇದು ಎಲ್ಲಿ ಬಳಸ್ತಾರೆ? ಇದು ಇಂಟ್ರೊಡ್ಯೂಸ್ ಮಾಡಿದ್ದು ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರು. ಏನಕ್ಕಂದರೆ ರಿಟೇಲ್ ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇವಾಗ ಸ್ಟೇಜ್ 1ನಲ್ಲಿ ಯಾವ ಥರ ಇರುತ್ತೆ ಅಂದರೆ, ಇವಾಗ ಎಕ್ಸಾಂಪಲ್ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೊಂದು ಸ್ಟಾಕ್ಸ್ ನೋಡ್ತಾ ಇರ್ತೀವಿ. ಒಂದೊಂದು ದಿನ ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗ್ತಾ ಇರ್ತವೆ, 1ನೇ ದಿನ ಲಾಕ್ ಆಗ್ತವೆ, 2ನೇ ದಿನನೂ ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗುತ್ತೆ, 3ನೇ ದಿನ 4ನೇ ದಿನ ಸಹ ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗ್ತಾ ಇರ್ತವೆ. ಅವಾಗ ಸೆಬಿ ಅವರು ಅಂಥ ಕಂಪನೀಸ್ ಮೇಲೆ ಈ ASM ಲಿಸ್ಟಲ್ಲಿ ಸೇರಿಸ್ಕೊತಾರೆ. ಯಾಕಂದರೆ ಅಂಥ ಕಂಪನೀಸ್ ತುಂಬ ವೊಲಟೈಲಾಗಿ ಮೂವ್ ಆಗುತ್ತೆ ಅಂತ ರಿಟೇಲ್ ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಆ ಥರ ASM ಲಿಸ್ಟ್ ಒಳಗಡೆ ಸೇರಿಸ್ಕೊತಾರೆ. ಈ ಥರ ಕಂಪನೀಸ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂದರೆ, ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗ್ತವೆ, ನೆಕ್ಸ್ಟ್ ಡೇನೇ ಲೋಯರ್ ಸರ್ಕ್ಯೂಟಲ್ಲಿ ಲಾಕ್ ಆಗ್ತವೆ, ಅಪ್ಪರ್ ಸರ್ಕ್ಯೂಟ್ ಮತ್ತು ಲೋಯರ್ ಸರ್ಕ್ಯೂಟ್ ಈ ಥರ ತುಂಬ ವೊಲಟೈಲಾಗಿ ಮೂವ್ ಆಗುತ್ತೆ. ಅದರಿಂದ ರಿಟೇಲ್ ಇನ್ವೆಸ್ಟರ್ಸ್ ಪ್ರೊಟೆಕ್ಷನ್ಗೋಸ್ಕರ ಈ ಥರ ಲಿಸ್ಟ್ ಒಳಗಡೆ ಸೇರಿಸ್ಕೊಳೋದು. ಅದಾದಮೇಲೆ ಸೆಬಿ ಅವರು ಇನ್ನೂ ಅನಾಲಿಸಿಸ್ ಮಾಡ್ತಾರೆ. ಈ ಕಂಪನೀಸ್ ಯಾಕಿಷ್ಟು ಪಾಸಿಟಿವ್ ಆರ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ, ಏನಾದರೂ ಈ ಕಂಪನಿ ಬಗ್ಗೆ ಪಾಸಿಟಿವ್ ನ್ಯೂಸ್ ಬಂದಿದೆಯಾ ಅಥವಾ ಏನಾದರೂ ಸ್ಪೆಕ್ಯುಲೇಷನಿಂದ ಈ ಥರ ಮೂವ್ ಆಗ್ತಾ ಇದ್ದಾವೆ ಅಂತ ಟ್ರ್ಯಾಕ್ ಮಾಡ್ತಾರೆ. ಮತ್ತು ಈ ಸ್ಟೇಜ್ 1ನಲ್ಲಿ ಟ್ರೇಡಿಂಗ್ ಅಲೋ ಇರುತ್ತೆ. ಇದ್ರ ಜೊತೆಗೆ ಈ ಸ್ಟಾಕ್ಸಲ್ಲಿ ತುಂಬ ಹೆವಿ ವಾಲ್ಯೂಮ್ ಬೈಯಿಂಗ್ ಇರ್ತದೆ. ಇದ್ರ ಜೊತೆಗೆ ಇಂಥ ಕಂಪನೀಸಲ್ಲಿ ತುಂಬ ಟ್ರೇಡಿಂಗ್ ವಾಲ್ಯೂಮ್ಸ್ ಇರುತ್ತೆ. ಅದಕ್ಕೋಸ್ಕರ ಸೆಬಿ ಇಂಥ ಕಂಪನೀಸ್ನ ಟ್ರ್ಯಾಕ್ ಮಾಡ್ತಾ ಬರ್ತವೆ. ಇವಾಗ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, 5th ಡೇ ಟ್ರ್ಯಾಕ್ ಮಾಡ್ತವೆ. 5th ಡೇವರೆಗೂ ಇದೇ ಥರ ಪಾಸಿಟಿವ್ ಆರ್ ನೆಗೆಟಿವ್ ಆಗಿ ಮೂವ್ ಆಗ್ತಾ ಹೋದರೆ ಅದನ್ನು ಸ್ಟೇಜ್ 2ಗೆ ಕಳಿಸ್ತಾರೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ಸ್ಟೇಜಲ್ಲಿ ನೋಡ್ತಾರೆ. ಸೆಕೆಂಡ್ ಸ್ಟೇಜಲ್ಲಿ 5 ಡೇಸ್ಗಿನ್ನ ಜಾಸ್ತಿ ಇದೇ ಥರ ಪಾಸಿಟಿವ್ ಆರ್ ನೆಗೆಟಿವಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಅದು ಸ್ಟೇಜ್ 2ಗೆ ಬರುತ್ತೆ. ಸ್ಟೇಜ್ 2ಅಲ್ಲಿ ಟ್ರೇಡಿಂಗ್ಸ್ನ ಅಲೋ ಮಾಡಲ್ಲ. ಅದಾದಮೇಲೆ 15 ಡೇಸ್ವರೆಗೂ ಈ ಕಂಪನಿನ ಟ್ರ್ಯಾಕ್ ಮಾಡ್ತಾ ಬರ್ತಾರೆ. ಈ ಕಂಪನಿಯಲ್ಲಿ ಏನಾದರೂ ಸ್ಪೆಕ್ಯುಲೇಷನ್ಸ್ ಇದೆಯಾ, ಮ್ಯಾನಿಪ್ಯುಲೇಷನ್ಸ್ ಇದೆಯಾ, ಅಥವಾ ಯಾರಾದರೂ ಬಿಗ್ ಪ್ಲೇಯರ್ಸ್ ಪಂಪ್ ಆ್ಯಂಡ್ ಡಂಪ್ ಮಾಡ್ತಾ ಇದ್ದಾರಾ ಅಂತ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ರಿಟೇಲ್ ಇನ್ವೆಸ್ಟರ್ಸ್ ಇಂಥ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಯಾಕಂದರೆ ಒನ್ ಡೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ, ಅದೇ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಯಾರಾದರೂ ಇಂಥ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಹುಷಾರು. ಹಂಗಂತ ಈ ಕಂಪನೀಸ್ ಏನೋ ಒಳ್ಳೆಯವಲ್ಲ, ತುಂಬ ಫ್ರಾಡ್ಸ್ ನಡೀತಾ ಇದ್ದಾವೆ ಆ ಥರ ತಿಳ್ಕೊಬೇಡಿ. ಇದೊಂದು ಜಸ್ಟ್ ಸ್ಪೆಕ್ಯುಲೇಷನ್ಸ್ ಮೇಲೆ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಆಗ್ತಾ ಇರ್ತಾವೆ ಅಷ್ಟೇ. ಹಂಗಂತ ಈ ASM ಅಲ್ಲಿರೋ ಸ್ಟಾಕ್ಸ್ ಎಲ್ಲ ತುಂಬ ಫ್ರಾಡ್ಸ್ ನಡೀತಾ ಇದ್ದಾವೆ ಅಂತ ಅನ್ಕೊಬೇಡಿ. ಈ ಥರ ಸ್ಟಾಕ್ ಸ್ಪೆಕ್ಯುಲೇಷನ್ಸ್ ಅಲ್ಲಿ ಈ ಥರ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಆಗೋದು ತುಂಬಾ ಕಾಮನ್ ಸ್ಟಾಕ್ ಮಾರ್ಕೆಟಲ್ಲಿ. ಆದರೆ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಇದು ಯಾವ ಥರ ಸ್ಟಾಕ್ಸ್ ಯಾವ ಥರ ರಿಯಾಕ್ಟ್ ಆಗ್ತಾ ಇದ್ದಾವೆ, ಲಾಸ್ಟ್ ಟೈಮ್ ಈ ಥರ ಏನಾದರೂ ನಡೆದಿದೆಯಾ ಇಲ್ವಾ ಅಂತ ಪ್ರತಿಯೊಂದು ನೋಡ್ಕೊಬೇಕು ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ, ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೊಬ್ಬರು ಸಬ್ಸ್ಕ್ರೈಬರ್ ಒಬ್ಬರು ವಾರೆ ಎನರ್ಜೀಸ್ ಕಂಪನಿಯಲ್ಲಿ ಫ್ರೆಶ್ ಎಂಟ್ರಿ ತೊಗೊಬೋದಾ ಅಂತ ಕೇಳಿದ್ದಾರೆ. ಈ ಕ್ವಶನ್ ಇವರೊಬ್ಬರಿಗೆ ಅಲ್ಲ, ತುಂಬ ಜನಕ್ಕೆ ಇರ್ಬೋದು. ಯಾಕಂದರೆ ವಾರೆ ಎನರ್ಜೀಸ್ ಕಂಪನಿ ಬಗ್ಗೆ ತುಂಬ ಇನ್ವೆಸ್ಟರ್ಸ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ಈ ಕ್ವಶನ್ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇವಾಗ ವಾರೆ ಎನರ್ಜೀಸ್ ಕಂಪನಿ ಬಗ್ಗೆ ಲಾಸ್ಟ್ Q&A ಸೆಷನಲ್ಲೇ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಕಂಪನಿ ಬಿಸ್ನೆಸ್ ಏನು ಮಾಡ್ತಾ ಇದೆ, ಫಿನಾನ್ಷಿಯಲ್ಸ್ ಯಾವ ಥರ ಇದೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದಕ್ಕೋಸ್ಕರ ಇವಾಗ ಬಿಸ್ನೆಸ್ ಬಗ್ಗೆ ರಿಪೀಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಮತ್ತು ಲಾಸ್ಟ್ 1 ಮಂತಲ್ಲಿ ನೋಡಿಕೊಂಡ್ರೆ ಈ ಕಂಪನಿ ಶೇರ್ ಪ್ರೈಸ್ ನಿಯರ್ಲಿ 18 to 19% ಫಾಲ್ ಆಗಿದೆ. ಮತ್ತು ಲಾಸ್ಟ್ 3-4 ಟ್ರೇಡಿಂಗ್ ಡೇಸಲ್ಲೇ ಆದರೆ
ನಿಯರ್ಲಿ 8 to 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸ್ ಬಗ್ಗೆ, ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಬಗ್ಗೆ ರೀಸೆಂಟಾಗಿ ಅಪ್ಡೇಟ್ಸ್ ಬರ್ತಾ ಇದ್ದಾವೆ. ಅದರಿಂದನೇ ಶೇರ್ ಪ್ರೈಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಕೂಡ ಮಾತಾಡ್ಕೊಂಡಿದ್ವಿ, ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಓಪನ್ ಮಾಡ್ತಾ ಇದ್ದಾರೆ ಅಂತ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇದ್ರ ಜೊತೆಗೆ ಗೌರ್ಮೆಂಟಿಂದ ಕೂಡ ಎಲೆಕ್ಟ್ರೋಸ್ಟೀಲರ್ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಒಂದು ಕಾಂಟ್ರಾಕ್ಟ್ ವಿನ್ ಆಗಿದೆ. ಅದಾದಮೇಲೆ ಮೊನ್ನೆ ನ್ಯೂಸಲ್ಲೇನೋ US ಅಲ್ಲಿ ಒಂದು ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಓಪನ್ ಮಾಡ್ತೀವಿ ಅಂದರು. ಅದಾದಮೇಲೆ 2026-27ಗೆಲ್ಲ ಈ ಸೋಲಾರ್ ವ್ಯಾಲ್ಯೂ ಚೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅಲ್ಲ, ಇದರಲ್ಲಿ ವೇಫರ್ಸ್ನ ಇಂಗೋಟ್ಸ್ನ ಸಹ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದಮೇಲೆ ನಿನ್ನೆ ಮಾತಾಡ್ಕೊಂಡಿದ್ವಿ, ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಓಪನ್ ಮಾಡಿದ್ದಾರೆ ಅಂತ. ಇವಾಗ ಇಂಡಿಯಾದಲ್ಲಿ ಮಾಡಿದ್ದಾರೆ, US ಅಲ್ಲಿ ಮಾಡಿದ್ದಾರೆ. ಅದಾದಮೇಲೆ ಇನ್ನು ಹಲವಾರು ಕಂಟ್ರೀಸಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಫ್ರಿಕಾ ಅಲ್ಲಿ, ಯುರೋಪಿಯನ್ ಯೂನಿಯನ್ನಲ್ಲಿ ಇಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ನ ಕಮಿಂಗ್ ಟೈಮಲ್ಲಿ ಓಪನ್ ಮಾಡ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತು ಈ ಕಂಪನಿ ಬಗ್ಗೆ ಮಾತಾಡ್ತಾ ಹೋದರೆ ತುಂಬಾ ಪಾಸಿಟಿವ್ ಪಾಯಿಂಟ್ಸೇ ಇದೆ. ಆದರೆ ವ್ಯಾಲ್ಯೂಷನ್ಸ್ ಮಾತ್ರ ತುಂಬಾ ಎಕ್ಸ್ಪೆನ್ಸಿವಲ್ಲಿದೆ. ಆದರೆ ಈ ಥರ ಕಂಪನೀಸ್ಗೆ ಈ ಥರ ಹೈಯರ್ ವ್ಯಾಲ್ಯೂಷನ್ಸೇ ಇರುತ್ತೆ. ಯಾಕಂದರೆ ಮಾರ್ಕೆಟ್ ಕೂಡ ಇಂಥ ಕಂಪನೀಸ್ಗೆ ಹೈಯರ್ ವ್ಯಾಲ್ಯೂಷನಲ್ಲೇ ಇಟ್ಟಿರುತ್ತೆ. ಯಾಕಂದರೆ ಇದಕ್ಕೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ. ಪವರ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆಲ್ಲನೂ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ ಕಮ್ಮಿಂಗ್ ಟೈಮಲ್ಲಿ. ಅದಕ್ಕೋಸ್ಕರ ಹೈಯರ್ ವ್ಯಾಲ್ಯೂಷನ್ಸಲ್ಲೇ ಮಾರ್ಕೆಟ್ ಇಟ್ಟಿರೋದು ಇಂಥ ಕಂಪನೀಸ್ನ. ಮತ್ತು ವ್ಯಾಲ್ಯೂಷನ್ಸ್ ಏನಾದರೂ ಜಸ್ಟಿಫೈ ಮಾಡಲಿಲ್ಲ ಅಂದರೆ ಒಂದು ವೇಳೆ ನೆಕ್ಸ್ಟ್ ಕಮ್ಮಿಂಗ್ ಕ್ವಾರ್ಟರ್ಸಲ್ಲಿ ಏನಾದರೂ ರಿಸಲ್ಟ್ಸ್ ಜಸ್ಟಿಫೈ ಮಾಡಲಿಲ್ಲ ಅಂದರೆ ಕಂಪನಿ ಶೇರ್ ಪ್ರೈಸ್ ಕೂಡ ತುಂಬಾ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳೋದು ಎಷ್ಟು ಮುಖ್ಯನೋ, ವ್ಯಾಲ್ಯೂಯೇಷನ್, ರಿಸಲ್ಟ್ಸ್ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾ ಇರೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಮತ್ತು ಗೌರ್ಮೆಂಟ್ ಕಡೆಯಿಂದ ಕೂಡ ಕಮಿಂಗ್ ಟೈಮಲ್ಲಿ ತುಂಬಾ ಆರ್ಡರ್ಸ್ ಬರೋ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಇದೇ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆಲ್ಲನೂ ಪಾಸಿಟಿವ್ ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಅದರಲ್ಲೂ ಇವಾಗ ರೀಸೆಂಟ್ ಟೈಮಲ್ಲಿ ಬಂತಲ್ಲ NTPC ಗ್ರೀನ್ ಎನರ್ಜಿ, ಈ ಕಂಪನಿ ಕೂಡ ತುಂಬಾ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಮಾರ್ಕೆಟಲ್ಲಿ. ಕಂಪನಿ IPO ಆಗಿ ಬಂದು ಕಮ್ಮಿ ಲಿಸ್ಟಿಂಗ್ ಗೇನ್ಸ್ ಕೊಡ್ತು. ಅದಾದಮೇಲೆ ಶೇರ್ ಪ್ರೈಸ್ ಜಸ್ಟ್ 30 to 40% ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಕ್ಕೋಸ್ಕರ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಕಂಪನಿ ಕಡೆಯಿಂದ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಟ್ ಆದರೆ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಒಳ್ಳೆ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ಪವರ್ ವ್ಯಾಲ್ಯೂ ಚೈನಲ್ಲಿ ವರ್ಕ್ ಮಾಡೋ ಪ್ರತಿ ಕಂಪನಿನೂ ಅನಾಲಿಸಿಸ್ ಮಾಡ್ತಾ ಇರಿ. ಇವತ್ತಿಗೆ ಈ Q&A ಸೆಷನ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೊಂದು ಭಾನುವಾರ ಇದೇ ಥರ Q&A ಸೆಷನಲ್ಲಿ ಸಿಗೋಣ. ಥ್ಯಾಂಕ್ ಯು.